ಓಂ ಶಾಂತಿ. ಇಂದಿನ ದಿನಾಂಕ 12/7/2026. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 31/12/2010 ಮಧುಬನ. ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದರ ಜೊತೆ ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನವಾಗಿರುವ ದೃಢ ಸಂಕಲ್ಪ ಮಾಡಿ ಮತ್ತು ದಯಾಹೃದಯಿ ಮಾಸ್ಟರ್ ದಾತರಾಗಿ ಮನ್ಸಾ ಸೇವೆಯ ಮೂಲಕ ದುಃಖಿ ಅಶಾಂತಿ ಆತ್ಮರಿಗೆ ಆಶ್ರಯ ಕೊಡಿ. ಈ ದಿನ ಬಾಪ್ತಾದಾರವರು 4 ಕಡೆ ಮಕ್ಕಳಿಗೆ ಹೊಸ ವರ್ಷದ ಮತ್ತು ಹೊಸ ಪ್ರಪಂಚದ ಶುಭಾಶಯಗಳನ್ನು ಕೊಡಲು ಸೂಕ್ಷ್ಮ ವತನದಿಂದ ಸ್ಥೂಲ ವತನಕ್ಕೆ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಸಹ ಸ್ನೇಹ ಮತ್ತು ಪ್ರೀತಿಯಿಂದ ತಮ್ಮ ಮಧುಬನ ಮನೆಗೆ ತಲುಪಿಬಿಟ್ಟಿದ್ದಾರೆ. ಪ್ರಪಂಚದವರಂತೂ ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ಯಾವುದು ಒಂದು ದಿನ ಮಾತ್ರ ಇರುತ್ತದೆ. ತಾವು ಹೊಸ ಪ್ರಪಂಚದ ಆಚರಣೆಯನ್ನು ಸಂಗಮ ಯುಗದಲ್ಲಿ ಸದಾ ಆಚರಣೆ ಮಾಡುತ್ತಿರುತ್ತೀರಿ. ತಮ್ಮ ಎದುರಿನಲ್ಲಿ ಹೊಸ ಪ್ರಪಂಚ ಸದಾ ಸಮಾವೇಶ ಆಗಿದೆ. ನೆನಪು ಮಾಡಿ ಮತ್ತು ತಲುಪಿಬಿಡಿ. ಕಣ್ಣುಗಳಲ್ಲಿ ಸಮಾವೇಶ ಆಗಿದೆಯಲ್ಲವೇ? ಈಗೀಗ ಸಂಗಮ ಯುಗ ಆಗಿದೆ. ಇಂದು ಸಂಗಮ ಯುಗದಲ್ಲಿ ಇದ್ದೇವೆ ಮತ್ತು ನಾಳೆ ನಮ್ಮ ರಾಜ್ಯಕ್ಕೆ ಹೊರಟು ಹೋಗುತ್ತೇವೆ ಎಂಬ ಅನುಭವ ಆಗುತ್ತದೆ. ಈ ರೀತಿ ನಯನಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಪ್ರಪಂಚದವರಂತೂ ಒಬ್ಬರಿಗೊಬ್ಬರು ಒಂದು ದಿನದ ಶುಭಾಶಯಗಳನ್ನು ನೀಡುತ್ತಾರೆ. ಆದರೆ ತಮಗೆ ಬಾಪ್ತಾದಾರವರು ಉಡುಗೊರೆ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚವನ್ನು ನೀಡಿದ್ದಾರೆ. ಯಾವುದು ಹೆಚ್ಚು ಸಮಯ ನಡೆಯುವುದಿದೆ. ಈ ರೀತಿ ನಯನಗಳಲ್ಲಿ ಸಮಾವೇಶ ಆಗಿದೆಯೇ? ಯಾವುದರಿಂದ 1 ಸೆಕೆಂಡಿನಲ್ಲಿ ತಲುಪಬಹುದು. ಎಲ್ಲರ ಎದುರಿನಲ್ಲಿ ಸ್ವರ್ಣಿಮ ಪ್ರಪಂಚ ನಯನಗಳಲ್ಲಿ ಸಮಾವೇಶ ಆಗಿದೆ. 1 ಸೆಕೆಂಡಿನಲ್ಲಿ ತಲುಪಬಹುದಲ್ಲವೇ? ಇಂದು ಸಂಗಮ ಯುಗದಲ್ಲಿ ಇದ್ದೀರಿ. ನಾಳೆ ರಾಜ್ಯ ಅಧಿಕಾರಿ ಆಗಿ ರಾಜ್ಯ ಮಾಡುತ್ತೀರಿ. ಈಗ ಸಮಯ ಅನುಸಾರವಾಗಿ ತಾವು ಪೂರ್ವಜರ ಭಕ್ತರು ದುಃಖಿ ಮತ್ತು ಅಶಾಂತರಾಗಿರುವ ಕಾರಣ ತಾವು ಪೂರ್ವಜ ಆತ್ಮಗಳನ್ನು ಎಷ್ಟೊಂದು ಕೂಗುತ್ತಿದ್ದಾರೆ. ಶಬ್ದ ಕೇಳಿ ಬರುತ್ತದೆಯೇ? ಹೇಗೆ ದುಃಖ ಅಶಾಂತಿಯಿಂದ ಕೂಗುತ್ತಿದ್ದಾರೆ. ನಮಗೆ ಶಾಂತಿ ನೀಡಿ, ಸುಖ ನೀಡಿ, ಖುಷಿ ನೀಡಿ ಎಂಬ ಶಬ್ದ ಕೇಳಿ ಬರುತ್ತದೆಯೇ? ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ ಅಂದಾಗ ತಾವು ಆತ್ಮರು ದಯಾಹೃದಯಿ ಕಲ್ಯಾಣಕಾರಿ ದಾತನ ಮಕ್ಕಳ ರೂಪದಲ್ಲಿ ಆತ್ಮರಿಗೆ ಮನ್ಸಾ ಸೇವೆಯ ಮೂಲಕ ಕೊಡುವ ಕಾರ್ಯವನ್ನು ಮಾಡಬೇಕು. ಬಾಪ್ತಾದಾರವರಿಗೆ ಬಹಳ ದಯೆ ಬರುತ್ತದೆ. ಈ ದುಃಖಿ ಅಶಾಂತಿ ಆತ್ಮಗಳ ಮೇಲೆ ತಮಗೂ ದಯೆ ಬರುತ್ತದೆ ಎಲ್ಲವೇ? ಕೆಮ್ಮು ಬಂದಿದೆ. ಇಂದು ಬ್ರಹ್ಮ ಬಾಬಾರವರ ಕೆಮ್ಮು ಬಂದು ಬಿಟ್ಟಿದೆ. ತಮಗೂ ಸಹ ಆತ್ಮಗಳ ಮೇಲೆ ದಯೆ ಬರುತ್ತಿದೆ ಎಲ್ಲವೇ? ಈಗ ಈ ವರ್ಷದಲ್ಲಿ, ಏಕೆಂದರೆ ಈ ದಿನ ಹೊಸ ವರ್ಷವು ಬರುತ್ತಿದೆ ಮತ್ತು ಹಳೆಯ ವರ್ಷ ಹೋಗುವುದಿದೆ ಅಂದಾಗ ಹೋಗುವ ವರ್ಷದಲ್ಲಿ ತಾವು ಯಾವ ಪ್ಲ್ಯಾನನ್ನು ಮಾಡಿದ್ದೀರಿ? ವರ್ಷವಂತೂ ಹೋಗುತ್ತದೆ. ಆದರೆ ತಾವೆಲ್ಲರೂ ತಮಗಾಗಿ ವರ್ಷದ ಜೊತೆ ಯಾವುದನ್ನು ಬೀಳ್ಕೊಡುಗೆ ಮಾಡುತ್ತೀರಾ? ಹೇಗೆ ವರ್ಷ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ, ಅದೇ ರೀತಿ ತಾವು ತಮ್ಮ ಜೀವನದಲ್ಲಿ ಯಾವುದಕ್ಕೆ ಬೀಳ್ಕೊಡುಗೆ ಕೊಡುತ್ತೀರಾ ಮತ್ತು ಯಾವುದು ಹೊಸದನ್ನು ತುಂಬಿಸಿಕೊಳ್ಳುತ್ತೀರಾ? ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುತ್ತೀರಾ ಅಥವಾ ಸ್ವಲ್ಪ ಸಮಯಕ್ಕಾಗಿ ಕೊಡುತ್ತೀರಾ? ಏಕೆಂದರೆ ಇದುವರೆಗೆ ಯಾವ ಹಳೆಯ ಸಂಸ್ಕಾರ ಉಳಿದಿದೆ ಆ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ನೋಡಿಕೊಂಡು ತಿಳಿದು ಸಮಾಪ್ತಿ ಮಾಡಲೇಬೇಕು ಎಂದು ಬಾಪ್ತಾದರವರು ಸೂಚನೆ ನೀಡಿದ್ದರು. ಬಾಪ್ತಾದರವರಿಗೆ ಈ ಹಳೆಯ ಸಂಸ್ಕಾರ
ಪುರುಷಾರ್ಥದಲ್ಲಿ ವಿಘ್ನ ರೂಪದಲ್ಲಿ ಕಂಡುಬರುತ್ತದೆ. ಮಕ್ಕಳು ಒಂದು ಕಡೆ ಬಾಬಾರವರೇ ನನ್ನ ಸಂಸಾರ ಎಂದು ಹೇಳುತ್ತಾರೆ. ನಂತರ ಹಳೆಯ ಸಂಸ್ಕಾರ ಎಲ್ಲಿಂದ ಬಂದಿದೆ? ಬಾಬಾರವರೇ ಸಂಸಾರ ಆದಾಗ ಈ ಹಳೆಯ ಸಂಸ್ಕಾರ ಯಾವುದು ಪುರುಷಾರ್ಥದಲ್ಲಿ ವಿಘ್ನ ಹಾಕುತ್ತಿದೆ ಅದು ಸಮಾಪ್ತಿ ಆಗಬೇಕಲ್ಲವೇ? ಅಮೃತ ವೇಳೆ ಎಲ್ಲರೂ ವಾರ್ತಾಲಾಪ ಮಾಡಿದಾಗ ಎಲ್ಲರೂ ತಮ್ಮ ಚಾರ್ಟ್ ಕೊಡುತ್ತಾರೆ. ಆದರೆ ಇದುವರೆಗೆ ಹಳೆಯ ಸಂಸ್ಕಾರವೇ ಪುರುಷಾರ್ಥವನ್ನು ನಿಧಾನ ಮಾಡುವುದು ಬಾಪ್ ದಾದಾರವರು ನೋಡಿದ್ದಾರೆ. ಅಂದಾಗ ಈ ದಿನ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುತ್ತಾ ಈ ಸಂಸ್ಕಾರಗಳಿಗೂ ಬೀಳ್ಕೊಡುಗೆ ಕೊಡಲು ಸಾಧ್ಯವೇ? ಬೀಳ್ಕೊಡುಗೆ ಕೊಡಲು ಸಾಧ್ಯವೇ? ಕೈ ಎತ್ತಿ ಕೊಡಬೇಕಾಗುತ್ತದೆ. ಕೈ ಎತ್ತುವುದು ಬಹಳ ಸಹಜವಾಗಿದೆ. ಆದರೆ ಮನಸ್ಸಿನ ಕೈ ಎತ್ತಬೇಕು. ಎತ್ತುತ್ತಿದ್ದಾರೆ. ಹಳೆಯ ಸಂಸ್ಕಾರಗಳಿಗೆ ಸದಾ ಕಾಲಕ್ಕಾಗಿ ಕೈ ಎತ್ತುತ್ತಿದ್ದಾರೆ. ಮತ್ತೆ ಎತ್ತಿ ಒಳ್ಳೆಯದು. ಬಾಪ್ ದಾದಾರವರನ್ನು ಮೆಜಾರಿಟಿ ಮಕ್ಕಳು ಕೈ ಎತ್ತಿ ಖುಷಿ ಮಾಡಿದ್ದಾರೆ. ಸಾಹಸವಂತ ಮಕ್ಕಳಾಗಿದ್ದಾರೆ ಎಂದು ಬಾಪ್ ದಾದಾರವರಿಗೆ ಖುಷಿ ಇದೆ. ಎಲ್ಲಿ ಧೈರ್ಯ ಇರುತ್ತದೆ ಅಲ್ಲಿ ಬಾಪ್ ದಾದಾರವರ ಸಹಯೋಗ ಸದಾ ಇರುತ್ತದೆ. ಈಗ ಯಾರು ಕೈ ಎತ್ತಿದ್ದಾರೆ ಅಂದರೆ ಪ್ರತಿಯೊಂದು ಸ್ಥಾನ ಚಿಕ್ಕದ್ದು ದೊಡ್ಡದ್ದು ಸದಾ ಕಾಲಕ್ಕಾಗಿ ನಿರ್ವಿಘ್ನ ಆಗಿದೆಯಲ್ಲವೇ? ಏಕೆಂದರೆ ಬಾಪ್ ದಾದಾರವರ ಬಳಿ ಯಾವ ರಿಸಲ್ಟ್ ಬರುತ್ತದೆ ಅದರ ಕಾರಣ ಹಳೆಯ ಸಂಸ್ಕಾರ ಇರುತ್ತದೆ. ಇಂದು ಸಂಸ್ಕಾರ ಸಂಕಲ್ಪದಿಂದ ಸಮಾಪ್ತಿ ಮಾಡುವುದು ಅರ್ಥಾತ್ ನಿರ್ವಿಘ್ನ ಭವದ ವರದಾನವನ್ನು ತೆಗೆದುಕೊಂಡಿದ್ದೀರಾ. ವರದಾನವನ್ನು ತೆಗೆದುಕೊಂಡಿದ್ದೀರಾ. ಧೈರ್ಯದ ಫಲವಂತೂ ಸಿಗುತ್ತದೆ ಎಲ್ಲವೇ? ಒಂದು ಹೆಜ್ಜೆಯ ಮಕ್ಕಳ ಧೈರ್ಯಕ್ಕೆ ಅನೇಕ ಹೆಜ್ಜೆಗಳ ತಂದೆಯ ಸಹಯೋಗ ಇದ್ದೇ ಇದೆ ಎನ್ನುವುದು ಬಾಪ್ ದಾದಾರವರ ವರದಾನ ಸಿಕ್ಕಿದೆ. ಅಂದಾಗ ನಾವು ಹಳೆಯ ಸಂಸ್ಕಾರಗಳನ್ನು ಕೊಟ್ಟು ಬಿಟ್ಟಿದ್ದೇವೆ ಎಂಬ ಸಂಕಲ್ಪವನ್ನು ಇಂದಿನಿಂದ ನೆನಪು ಇಟ್ಟುಕೊಳ್ಳಬೇಕು. ಒಂದು ವೇಳೆ ತಮ್ಮ ಬಳಿ ವಾಪಸ್ ಬಂದು ಬಿಟ್ಟರೆ ಏನು ಮಾಡುತ್ತೀರಿ? ವಾಪಸ್ ಕೊಟ್ಟಿರುವ ವಸ್ತು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಏಕೆಂದರೆ ಕೊಟ್ಟಿರುವ ವಸ್ತುವು ತನ್ನದಲ್ಲ ಅಂದಾಗ ತಮ್ಮ ಬಳಿ ಹೇಗೆ ಇಟ್ಟುಕೊಳ್ಳಲು ಸಾಧ್ಯ? ತಂದೆಗೆ ಕೊಟ್ಟರೆ ತಂದೆಗೆ ಕೊಡುತ್ತೀರಲ್ಲವೇ? ಪಕ್ಕ ಅಲ್ಲವೇ? ಕೊಟ್ಟು ಬಿಟ್ಟಿದ್ದೀರಲ್ಲವೇ? ಪಕ್ಕ. ಈಗ ಎರಡು ಕೈ ಎತ್ತಿ ಪಕ್ಕ. ಇಂದಿನವರೂ ಸಹ ಎತ್ತುತ್ತಿದ್ದಾರೆ. ಬಾಪ್ ದಾದಾರವರಿಗೆ ಕಲಿಯುಗದಲ್ಲಿ ಇರುತ್ತಾ ತಂದೆಯ ಮೂಲಕ ಯಾವ ಪ್ರಾಪ್ತಿಯಾಗಿದೆ ಅದರ ಅನುಭವ ಈಗ ಸಂಗಮ ಯುಗದಲ್ಲಿ ಮಾಡುತ್ತೇವೆ ಎಂಬ ಖುಷಿ ಇದೆ. ಪ್ರಪಂಚದವರಿಗಾಗಿ ಕಲಿಯುಗವಾಗಿದೆ. ಆದರೆ ತಮಗಾಗಿ ಸಂಗಮ ಯುಗ ಅರ್ಥಾತ್ ಸರ್ವ ಪ್ರಾಪ್ತಿಗಳ ಯುಗವಾಗಿದೆ. ಪರಮಾತ್ಮನ ಪ್ರಾಪ್ತಿಗಳು, ಸರ್ವ ಗುಣಗಳು, ಸರ್ವ ಪ್ರಾಪ್ತಿಗಳ ಖಜಾನೆ ಯಾವುದು ಪ್ರಾಪ್ತಿಯಾಗಿದೆ ಅದರ ಪ್ರಾಕ್ಟಿಕಲ್ ಅನುಭವ ಮಾಡುತ್ತೀರಿ. ಅಂದಾಗ ಈ ದಿನ ಬಾಪ್ ದಾದಾರವರು ಯಾರೆಲ್ಲ ಕೈ ಎತ್ತಿದ್ದಾರೆ ಆ ಎಲ್ಲ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರಬಹುದು, ದೂರದಲ್ಲಿ ಕುಳಿತಿರಬಹುದು, ದೇಶ ವಿದೇಶದಲ್ಲಿ ಕೇಳುತ್ತಿರುವ ಎಲ್ಲ ಮಕ್ಕಳಿಗೆ ಬಹಳ ಹೃದಯದಿಂದ ಏನು ಕೊಡುತ್ತಾರೆ? ಶುಭಾಶಯಗಳನ್ನಂತೂ ನೀಡುತ್ತಿದ್ದಾರೆ. ಆದರೆ ಶುಭಾಶಯಗಳ ಜೊತೆ ಎಲ್ಲರ ಮಸ್ತಕದ ಮೇಲೆ ಕೈ ಇಡುತ್ತಿದ್ದಾರೆ. ತಾವೂ ಸಹ ಬಾಪ್ ದಾದಾರವರೂ ಸಹ ವಾವ್ ಮಕ್ಕಳೇ ವಾವ್ ಎಂದು ಮನಸ್ಸಿನಲ್ಲೇ ನರ್ತನೆ ಮಾಡುತ್ತಿದ್ದಾರೆ. ಈಗ ತಾವೂ ಸಹ ಮನಸ್ಸಿನಲ್ಲಿಯೇ ನರ್ತನೆ ಮಾಡುತ್ತಿದ್ದೀರಾ. ಆಜಿ ಎಂದು ಹೇಳಿ. ಈಗ ಟೀಚರ್ಸ್ ನೋಡಿಕೊಳ್ಳಬೇಕು. ಯಾರೆಲ್ಲ ಟೀಚರ್ಸ್ ಬಂದಿದ್ದಾರೆ ಕೈ ಎತ್ತಿ. ವಿದೇಶದ ಟೀಚರ್ಸ್ ಸಹ ಇದ್ದಾರಲ್ಲವೇ? ಬಾಪ್ ದಾದಾರವರಿಗಂತೂ ಪ್ರತಿಯೊಬ್ಬ ಮಗುವಿನ ದೃಢ ಸಂಕಲ್ಪ ಕೇಳಿ. ಈಗ ಬಾಪ್ ದಾದಾರವರು ಏನು ಬಯಸುತ್ತಾರೋ ತಂದೆಯ ಸಮಾನ ಮಕ್ಕಳು ಲಕ್ಷ್ಯ ಇಟ್ಟುಕೊಂಡಿದ್ದಾರೆ. ಸಂಪೂರ್ಣರಾಗುವ ಲಕ್ಷ್ಯ ಇಟ್ಟುಕೊಂಡಿರುವುದನ್ನು ನೋಡಿ ಬಾಪ್ ದಾದಾರವರಿಗೆ ಖುಷಿ ಆಗುತ್ತದೆ. ಅದರಲ್ಲಿ ನಿರ್ವಿಘ್ನರಾಗುವ ದೃಢ ಸಂಕಲ್ಪ ಸಂಪನ್ನ ಸಮಯವನ್ನು ಸಮೀಪ ತೆಗೆದುಕೊಂಡು ಬರುತ್ತದೆ. ಬಾಪ್
ದಾದಾರವರಿಗೆ ಎಲ್ಲ ಮಕ್ಕಳು ಯಾವ ಸಂಕಲ್ಪ ಮಾಡಿದ್ದಾರೆ ಅದನ್ನು ಸಂಪನ್ನ ಮಾಡುತ್ತಾರೆ ಎಂಬ ಖುಷಿಯೂ ಸಹ ಇದೆ. ಮತ್ತು ಪ್ರಪಂಚದವರು ದುಃಖಿ ಅಶಾಂತಿ ಆಗಿದ್ದಾರೆ, ಅವರಿಗೂ ಸಹ ಯಾವುದಾದರೂ ಆಶ್ರಯ ಕೊಡುತ್ತಿರುತ್ತಾರೆ. ಏಕೆಂದರೆ ಬಾಪ್ ದಾದಾರವರಿಗೆ ಮಕ್ಕಳ ಕೂಗು ಚೀರಾಟ ಸಹನೆ ಆಗುವುದಿಲ್ಲ. ತಮ್ಮ ಪರಿವಾರ ಆಗಿದೆಯಲ್ಲವೇ ಅಂದಾಗ ಬಹಳ ದುಃಖ ಅಶಾಂತಿ ಹೆಚ್ಚಾಗುತ್ತಿದೆ. ಈಗ ದಯಾಹೃದಯಿ ಆಗಿ ನಡೆಯುತ್ತಾ ಓಡಾಡುತ್ತಾ ಅಮೃತ ವೇಳೆ ಆತ್ಮಗಳಿಗೆ ಮನಸಾ ಸೇವೆ ಖಂಡಿತ ಮಾಡುತ್ತೇವೆ ಎಂಬ ಸಂಕಲ್ಪವನ್ನು ಜೊತೆಯಲ್ಲಿ ಮಾಡಿ. ಈ ಸಂಕಲ್ಪ ಮಾಡಲು ಸಾಧ್ಯವೇ? ಹೇಗೆ ಸಂಕಲ್ಪ ಮಾಡಿದರೆ ಸಂಸ್ಕಾರವನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡುತ್ತೀರಿ? ಸದಾಕಾಲಕ್ಕಾಗಿ ಸಂಕಲ್ಪ ಮಾಡಿದ್ದೀರಲ್ಲವೇ? ಸ್ವಲ್ಪ ಸಮಯಕ್ಕೆ ಅಲ್ಲ ತಾನೆ? ಹೇಗೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ತಂದೆಯ ಸಮಾನರಾಗುತ್ತೀರಿ? ಅದೇ ರೀತಿ ದಾತನ ಮಕ್ಕಳಾಗಿ ಮಾಸ್ಟರ್ ದಾತನ ಸ್ವರೂಪದಿಂದ ಮನಸಾ ಸೇವೆಯನ್ನು ಸಹ ಮಾಡಬೇಕು. ಇದಕ್ಕಾಗಿ ತಯಾರಾಗಿದ್ದೀರಾ? ಮನಸಾ ಸೇವೆಯನ್ನು ಮಾಡಲು ತಯಾರಾಗಿದ್ದೀರಾ? ಮನಸಾ ಸೇವೆ ಮಾಡುವವರು ಕೈ ಎತ್ತಿ. ಇಡೀ ದಿನದಲ್ಲಿ ಸಮಯ ಸಿಕ್ಕಿದಾಗ ಮನಸಾ ಸೇವೆ ಖಂಡಿತ ಮಾಡಬೇಕು. ಏಕೆಂದರೆ ತಾವು ಮಕ್ಕಳೇ ಸುಖಮಯ ಸಂಸಾರವನ್ನು ತೆಗೆದುಕೊಂಡು ಬರಬೇಕು. ತಂದೆ ತಾವು ಮಕ್ಕಳನ್ನು ಈ ಸೇವೆಗಾಗಿ ರೈಟ್ ಹ್ಯಾಂಡ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಕೈಯಿಂದ ಕೊಡಲಾಗುತ್ತದೆ ಎಲ್ಲವೇ ಅಂದ ಮೇಲೆ ತಾವು ತಂದೆಯ ರೈಟ್ ಹ್ಯಾಂಡ್ ಆಗಿದ್ದೀರಿ. ಬಾಪ್ ದಾದಾ ತಾವು ರೈಟ್ ಹ್ಯಾಂಡ್ ಅರ್ಥಾತ್ ಕೈಗಳ ಮೂಲಕ ಎಲ್ಲರಿಗೂ ಯಾವುದಾದರೂ ಕೊಡುತ್ತಿರುವ ಸೇವೆಯನ್ನು ಕೊಡಲು ಬಯಸುತ್ತಾರೆ. ಅವರು ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಮತ್ತೆ ತಾವು ದುಃಖಿಗಳಿಗೆ ಸುಖ ಕೊಡಿ, ಚಿಂತಿತರಿಗೆ ಶಾಂತಿ ಕೊಟ್ಟು ಪುಣ್ಯ ಕಾರ್ಯವನ್ನು ಮಾಡಿ. ಈಗ ತಾವು ಮಕ್ಕಳು ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಿ, ತಂದೆಯನ್ನು ತಿಳಿದುಕೊಂಡಿದ್ದೀರಿ, ಆಸ್ತಿಗೆ ಅಧಿಕಾರಿ ಆಗಿದ್ದೀರಿ ಅಂದಾಗ ಅನ್ಯರನ್ನು ಮಾಡಿ. ಏಕೆಂದರೆ ಈಗ ಎಲ್ಲರೂ ಮುಕ್ತಿಯನ್ನು ಬಯಸುತ್ತಿದ್ದಾರೆ. ಎಲ್ಲರಿಗೂ ಮುಕ್ತಿ ಕೊಟ್ಟು ತಾವು ತಂದೆಯ ವರದಾನದ ಮೂಲಕ ರಾಜ್ಯ ಅಧಿಕಾರಿ ಆಗುತ್ತೀರಿ. ಆದ್ದರಿಂದ ತಂದೆ ಈಗ ಪ್ರತಿಯೊಬ್ಬರಿಗೆ ನಿರ್ವಿಘ್ನ ಭವ, ಸೇವಾದಾರಿ ಭವ ಎಂಬ ಸಂಕಲ್ಪವನ್ನು ಕೊಡುತ್ತಿದ್ದಾರೆ. ಯಾವ ಮಕ್ಕಳು ತಂದೆಯವರಾಗಿ ಬಿಟ್ಟಿದ್ದಾರೆ ಆ ಮಕ್ಕಳಿಗೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಹಿಮೆಯ ಅನುಭವ ಆಗುತ್ತಿದೆ ಮತ್ತು ಆಗುತ್ತಲೇ ಇರುತ್ತದೆ. ಯಾರು ತಮ್ಮನ್ನು ಹೊಸಬ್ಬರಿರಲಿ ಹಳಬ್ಬರು ಆದರೂ ಬಂದಿರಲಿ, ಆದರೆ ತಮ್ಮನ್ನು ತಾವು ತಂದೆಯ ಆಸ್ತಿಗೆ ಅಧಿಕಾರಿ ಎಂದು ತಿಳಿಯುತ್ತಾರೆ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಮತ್ತು ಮುಂಚೆಯೂ ಸಹ ಸಂಸ್ಕಾರಗಳ ಮೇಲೆ ವಿಜಯಿ ಆಗುವ ಸಂಕಲ್ಪ ಮಾಡಿದ್ದೀರಿ. ಆ ಎಲ್ಲ ಆತ್ಮಗಳು ಕೋಟಿಯಲ್ಲಿ ಕೆಲವರಾಗಿದ್ದೀರಾ ಅಥವಾ ಕೆಲವರಲ್ಲಿ ಕೆಲವರು ಆಗಿದ್ದೀರಾ? ಮಗು ಹೇಳಿತಲ್ಲವೇ, ಜನಕ ಮಗು 108ರ ಮಾಲೆ 16,000ದ ಮಾಲೆಯನ್ನು ಮುಖ್ಯವಾಗಿ ಸೇರಿಸಿ ಎಂದು ಅಂದಾಗ ನಾವು 16,000 ಅಥವಾ 108ರ ಮಾಲೆಯಲ್ಲಿ ಬಂದೇ ಬರುತ್ತೇವೆ ಎಂದು ತಿಳಿದಿರುವವರು ಕೈ ಎತ್ತಿ. ಹೊಸಬ್ಬರೂ ಸಹ ಕೈ ಎತ್ತುತ್ತಿದ್ದಾರೆ. ಶುಭಾಶಯಗಳು. ನಿಶ್ಚಯ ಬುದ್ಧಿಯವರೇ ವಿಜಯಿ ಆಗುತ್ತಾರೆ. ಬಾಪ್ ದಾದಾರವರಿಗೂ ಸಹ ಗೊತ್ತಿದೆ. ಯಾರು ನಿಶ್ಚಯ ಬುದ್ಧಿಯವರಿರುತ್ತಾರೆ ಅವರು ಮುಂದುವರಿಯುತ್ತಾರೆ. ಒಳ್ಳೆಯದು. ಇಲ್ಲಿ ಎದುರಿನಲ್ಲಿ ಕುಳಿತಿದ್ದೀರಲ್ಲವೇ? ಕೈ ಎತ್ತಿ. ಯಾರು ಮೊದಲನೇ ಬಾರಿ ಬಂದಿದ್ದಾರೆ ಕೈ ಎತ್ತಿ. ಎಲ್ಲರ ಕಡೆಯಿಂದ ತಮಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಯಾವ ನಿಶ್ಚಯ ಮಾಡಿದ್ದೀರಿ ಅದನ್ನು ಅಮೃತ ವೇಳೆ ಪ್ರತಿದಿನ ರಿವೈಸ್ ಮಾಡುತ್ತೀರಿ. ಬಾಪ್ ದಾದಾರವರಿಗೆ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ಸಮಯ ಟೂ ಲೇಟ್ಗಿಂತ ಮೊದಲು ತಾವು ಆಸ್ತಿಗೆ ಅಧಿಕಾರಿ ಆಗಿದ್ದೀರಿ. ಆದ್ದರಿಂದ ಪರಿವಾರ ಇಲ್ಲಿಗೆ ಬಂದಿರುವವರು ಮತ್ತು ತಮ್ಮ ತಮ್ಮ ಸೆಂಟರಿನಲ್ಲಿ ಇರುವವರು ಎಲ್ಲ ಮಕ್ಕಳ ಕಡೆಯಿಂದ ಬಾಪ್ ದಾದಾರವರು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ತಾವು ಒಂದು ಅದ್ಭುತ ಮಾಡಬೇಕು. ಸಾಹಸವಿದೆಯೇ ಹೇಳಿ. ಸಾಹಸವಿದೆಯೇ? ತಾವು ಮೊದಲಿನಿಂದಲೇ
ನಿರ್ವಿಘ್ನರಾಗಿರಬೇಕು. ನಿಶ್ಚಯ ಮತ್ತು ನಶೆಯಲ್ಲಿ ನಂಬರ್ 1 ಆಗಿರಬೇಕು. ಬಾಪ್ ದಾದಾರವರಿಗೆ ಖುಷಿ ಆಗುತ್ತದೆ. ಹಳಬರಂತೂ ಹಳಬರೇ ಆಗಿದ್ದಾರೆ. ಆದರೆ ಹೊಸಬರು ಸ್ವಲ್ಪ ಸಮಯದಲ್ಲಿ ಅದ್ಭುತ ಮಾಡಿ ತೋರಿಸುತ್ತಾರೆ. ಒಳ್ಳೆಯದು. ಈಗ ಬಾಪ್ ದಾದಾರವರು ಹೊಸಬ್ಬರಾಗಿರಲಿ ಹಳಬರಾಗಿರಲಿ ಎಲ್ಲರಿಗೆ 1 ಸೆಕೆಂಡಿನ ಕಾರ್ಯವನ್ನು ಕೊಡುತ್ತಾರೆ. ಈಗೀಗ 1 ಸೆಕೆಂಡಿನಲ್ಲಿ ತಮ್ಮನ್ನು ತಾವು ಎಲ್ಲ ಸಂಕಲ್ಪಗಳಿಂದ ದೂರ ಮಾಡಿಕೊಂಡು 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಮಾಡಲು ಸಾಧ್ಯವೇ ಮಾಡುತ್ತೀರಾ? 1 ಸೆಕೆಂಡಿನಲ್ಲಿ ನಾನು ಬಿಂದು ಆಗಿದ್ದೇನೆ. ಯಾವುದೇ ಸಂಕಲ್ಪವಿಲ್ಲ. ಬಿಂದು ಆಗಿದ್ದೇನೆ. ಯಾರು ಸೆಕೆಂಡಿನಲ್ಲಿ ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ಕೈ ಎತ್ತಿ. ಸೆಕೆಂಡಿನಲ್ಲಿ ಹಾಕಿದ್ದೀರಾ? ಒಳ್ಳೆಯದು. ಈಗ ಈ ಅಭ್ಯಾಸ 15 ದಿನ ಇಡೀ ದಿನದಲ್ಲಿ ಪ್ರತಿಯೊಂದು ಗಂಟೆಯಲ್ಲಿ ಬಿಂದು ಹಾಕಿ. ಈ ಅಭ್ಯಾಸ ಪ್ರತಿಯೊಬ್ಬರೂ ಮಾಡಬೇಕು ಮತ್ತು ಆ ವಾತಾವರಣದಲ್ಲಿ ಇದ್ದು ತಮ್ಮ ಕಾರ್ಯದಲ್ಲಿ ಇರುತ್ತಾ 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸಫಲತೆ ಸಿಕ್ಕಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಏಕೆಂದರೆ ಇಲ್ಲಂತೂ ವಾಯುಮಂಡಲವೂ ಸಹ ಇದೆ. ಆದರೆ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದು ಸೆಕೆಂಡಿನಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಬಹುದೇ? ಈ ಅಭ್ಯಾಸವನ್ನು ಮಾಡಬೇಕು. ಏಕೆಂದರೆ ಬಾಪ್ ದಾದಾ ಎಷ್ಟು ಮುಂದುವರಿಯುತ್ತಾ ಹೋಗುತ್ತೀರಿ ಅಷ್ಟು 1 ಸೆಕೆಂಡಿನಲ್ಲಿ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗುವ ಅವಶ್ಯಕತೆ ಇರುತ್ತದೆ ಎಂದು ಹೇಳಿದ್ದರು. ಆದ್ದರಿಂದ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ರಿಪೋರ್ಟ್ ಟೀಚರ್ಗೆ ಬರೆದುಕೊಡಬೇಕು. ನಂತರ ಟೀಚರ್ ಮೂಲಕ ಇಲ್ಲಿದ್ದರೂ ಇಲ್ಲದೆ ಇದ್ದರೂ ಎಲ್ಲರ ಕ್ಲಾಸ್ಗಳಲ್ಲಿ ಇದು ಹೋಮ್ವರ್ಕ್ ಆಗಿದೆ. ಇದರ ರಿಸಲ್ಟ್ ಬಾಪ್ ದಾದಾರವರ ಬಳಿ ಬಂದಾಗ ನೋಡುತ್ತೇವೆ. ಇದರಿಂದ ತಾವು 108 ಅಥವಾ 16,000 ಮಾಲೆಯ ಅಧಿಕಾರಿ ಆಗಿದ್ದೀರಾ ಎಂದು ಗೊತ್ತಾಗುತ್ತದೆ. ಸೆಕೆಂಡಿನಲ್ಲಿ ದಿನದ ದಿನಚರಿಯಲ್ಲಿ ಎಷ್ಟು ಸಫಲ ಆಯಿತು, ಅದರಿಂದ ತಾವು ಎಷ್ಟು ಯೋಗ್ಯರಾಗಿದ್ದೀರಿ ಎಂದು ಗೊತ್ತಾಗುತ್ತದೆ. ಏಕೆಂದರೆ ಕೈ ಎತ್ತಿಸುತ್ತೇವೆ. ಯಾರು ಪ್ರಾಕ್ಟಿಕಲ್ ಧಾರಣೆಯಲ್ಲಿ ನಾನು 108 ಅಥವಾ 16,000 ಮಾಲೆಯಲ್ಲಿ ಬರುತ್ತೇವೆ ಎಂದು ತಾವು ರಿಸಲ್ಟ್ ಬರೆಯಬೇಕು. ಅದರಿಂದ ದಾದಿಯರು ಹೆಸರು ಕೊಟ್ಟಾಗ ಕೆಲವರು ನಾವು ಬರಬಹುದು ಎಂದು ತಿಳಿಯುತ್ತಾರೆ. ಅದರಿಂದ ಈ ರಿಪೋರ್ಟ್ನಿಂದ ಗೊತ್ತಾಗಿ ಬಿಡುತ್ತದೆ. ಸದಾ ಸೆಕೆಂಡಿನಲ್ಲಿ ಯಾವ ರೂಪ ಅನುಭವ ಮಾಡಲು ಬಯಸುತ್ತೀರೋ ಆ ರೂಪವನ್ನು ಅನುಭವ ಮಾಡಲು ಸಾಧ್ಯವೇ ಎಂದು ಬಾಪ್ ದಾದಾರವರು ಕೇಳುತ್ತಾರೆ. 5 ಸ್ವರೂಪಗಳು ಯಾವುದನ್ನು ತಿಳಿಸಿದ್ದೇವೆ. ಅದು ಸಹ ಯಾವಾಗ ಬೇಕೋ ಆಗ ಸೆಕೆಂಡಿನಲ್ಲಿ ಸ್ವರೂಪ ಆಗಲು ಸಾಧ್ಯವೇ? ಇದನ್ನು ಅಭ್ಯಾಸ ಮಾಡಿ. ನಾನು ಯಾವುದನ್ನು ಬಯಸುತ್ತೇನೆ ಆ ಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ಇರಲು ಸಾಧ್ಯವೇ ಅಥವಾ ಸಮಯ ಹಿಡಿಸುತ್ತದೆಯೇ ಎಂದು ತಮ್ಮದು ತಮಗೆ ಗೊತ್ತಾಗುತ್ತದೆ. ಕೈ ಎತ್ತುವುದರಲ್ಲಿ ಬಾಪ್ ದಾದಾರವರು ಖುಷಿ ಆಗಿದ್ದಾರೆ. ಮೆಜಾರಿಟಿ ಕೈ ಎತ್ತುತ್ತಾರೆ. ಈಗ ಕೈ ಎತ್ತಿದ್ದೀರಿ. ಆದರೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಹೇಗೆ ಈಗ ದ್ವಾಪರ ಕಲಿಯುಗದ ಅಭ್ಯಾಸದಲ್ಲಿ ದೇಹಾಭಿಮಾನದಲ್ಲಿ ಬರುವುದು ಸಹಜ ಆಗಿಬಿಟ್ಟಿದೆ. ಅದೇ ರೀತಿ ಯಾವ ಸ್ವರೂಪದಲ್ಲಿ ಸ್ಥಿತರಾಗಲು ಬಯಸುತ್ತೀರಿ ಅದು ಅಷ್ಟು ಸಹಜ ಆಗಬೇಕು. ಏಕೆಂದರೆ ಸಮಯ ಅಂತಹದ್ದು ಬರುವುದಿದೆ. ಆ ಸಮಯದಲ್ಲಿ ತಮಗೆ ಈ ಅಭ್ಯಾಸದ ಅವಶ್ಯಕತೆ ಇರುತ್ತದೆ. ಈ ಅಭ್ಯಾಸ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಇರುತ್ತಾ ಮಾಡಿ ಮತ್ತು ರಿಸಲ್ಟ್ ನಿಮಿತ್ತ ಟೀಚರ್ಗೆ ಕೊಡುತ್ತೀರಿ. ಈ ವರ್ಷದ ಸಮಾಪ್ತಿಯಲ್ಲಿ ಇದನ್ನು ಅಭ್ಯಾಸ ಮಾಡುತ್ತಿರಬೇಕು. ತಮಗೆ ತಾವೇ ಮಾಡಿ ತಮಗೆ ತಾವೇ ಟೀಚರ್ ಆಗಿ. ಆದರೆ ರಿಸಲ್ಟನ್ನು ತೋರಿಸಲು ತಮ್ಮ ಚಾರ್ಟ್ ಕೊಡುತ್ತಿದ್ದರೆ ಅಟೆನ್ಷನ್ ಇರುತ್ತದೆ. ಕೈಯನ್ನು ಎಲ್ಲಿ ಬೇಕೋ ಅಲ್ಲಿ ಇರಿಸಬಹುದಲ್ಲವೇ? ಅದೇ ರೀತಿ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಇರಿಸಬೇಕೋ ಆ ಸ್ಥಿತಿಯಲ್ಲಿ ಇರಿಸಬೇಕು. ಮಹಾಮಂತ್ರವೂ ಸಹ
ನೆನಪಾರ್ಥದಲ್ಲಿ ಮನ್ಮನಾಭವ ಆಗಿದೆ. ಮನಸ್ಸಿನ ಡ್ರಿಲ್ನಲ್ಲಿ ಎಷ್ಟು ಸಫಲತೆ ಇದೆ ಅದನ್ನು ತಮಗೆ ತಾವೇ ಅನುಭವ ಮಾಡಿ. ಒಬ್ಬೊಬ್ಬ ಮಗು ಈಗ ಸಂಗಮಯುಗದ ಸುಖ, ಸಂಗಮಯುಗದ ಪ್ರಾಪ್ತಿಗಳು, ಪ್ರತಿಯೊಂದು ಪ್ರಾಪ್ತಿಯ ಅನುಭವಿ ಆಗಲಿ ಎಂದು ಬಾಪ್ ದಾದಾರವರು ಬಯಸುತ್ತಾರೆ. ಪ್ರತಿಯೊಂದು ಪ್ರಾಪ್ತಿ, ಪ್ರತಿಯೊಂದು ಶಕ್ತಿ, ಜ್ಞಾನದ ರಹಸ್ಯವನ್ನು, ಯೋಗದ ಪ್ರತಿಯೊಂದು ವಿಧಿಯನ್ನು, ಧಾರಣೆಯಲ್ಲೂ ಪ್ರತಿಯೊಂದು ಧಾರಣೆಯ ಅನುಭವಿ ಆಗಿದ್ದೀರಾ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ತಮ್ಮ ಪೂರ್ತಿ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ ಮತ್ತು ಮುಂದುವರಿಯುತ್ತೀರಿ ಅಂದ ಮೇಲೆ ಈ ದಿನ ಬಾಪ್ ದಾದಾ ಚೆಕಿಂಗ್ ಮತ್ತು ಪ್ರಾಪ್ತಿಗಳನ್ನು ಚೆಕ್ ಮಾಡಿಕೊಳ್ಳಲು ಹೇಳುತ್ತಿದ್ದಾರೆ. ಯಾವುದೇ ಪ್ರಾಪ್ತಿಯಲ್ಲಿ ಕೊರತೆ ಇದ್ದರೆ ಡ್ರಾಮಾ ಅನುಸಾರ ಪರೀಕ್ಷೆಗಳು ಸಮಯದನುಸಾರವಾಗಿ ಅದೇ ಬರುತ್ತದೆ. ಆದ್ದರಿಂದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸಂಪೂರ್ಣ ಮತ್ತು ಸಂಪನ್ನತೆಯ ಚೆಕಿಂಗ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಆಗಿ. ಈ ದಿನ ಬಾಪ್ ದಾದಾ ತಮ್ಮೆಲ್ಲರ ಸಾಧಾರಣ ಸ್ವರೂಪದಲ್ಲೂ ತಮ್ಮ ಭವಿಷ್ಯದ ರೂಪ, ಪ್ರಾಪ್ತಿಗಳ ರೂಪವನ್ನು ನೋಡುತ್ತಿದ್ದೇವೆ. ಒಳ್ಳೆಯದು. ಎಲ್ಲ ಕಡೆಯ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ಬಾಪ್ ದಾದಾರವರ ಹೃದಯ ಸಿಂಹಾಸನ ಮಕ್ಕಳಿಗೆ ಬಾಪ್ ದಾದಾರವರ ಆಜ್ಞಾಕಾರಿ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಹಳ ಬಹಳ ಹೃದಯದ ಪ್ರೀತಿ ಮತ್ತು ಬಾಪ್ ದಾದಾರವರ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ ದಾದಾರವರಿಗೂ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ವಾವ್ ವಾವ್ ನನ್ನ ಮಕ್ಕಳೇ, ವಾವ್. ಇಡೀ ವರ್ಷ ನಿರ್ವಿಘ್ನ ಮತ್ತು ಖುಷ್ ಮಿಜಾಜ್, ಪ್ರಸನ್ನ ಚಿತ್ತ ಆಗಿರಿ. ತಮ್ಮ ಚಲನೆ ಮತ್ತು ಚೆಹರೆಯಿಂದ ಎಲ್ಲರಿಗೂ ಖುಷಿ ಮತ್ತು ಮುಗುಳ್ನಗುವುದನ್ನು ಕಲಿಸಿಕೊಡಿ. ಸದಾ ಹಾರುತ್ತಾ ಇರಿ ಮತ್ತು ಹಾರಿಸುತ್ತಾ ಇರಿ. ನಡೆಯುವುದಲ್ಲ, ಹಾರುತ್ತಾ ಇರಿ. ಹಾರುವ ಕಲೆ ಸರ್ವರಿಗೂ ಪ್ರಿಯವಾಗಿದೆ ಅಂದ ಮೇಲೆ ಹಾರುತ್ತಾ ಹಾರುತ್ತಾ ಸಂದೇಶ ಕೊಡಬೇಕು. ಎಲ್ಲರೂ ತಮ್ಮನ್ನು ನೋಡಿ ಖುಷಿಯ ಉಯ್ಯಾಲೆಯಲ್ಲಿ ತೂಗುವುದಕ್ಕೆ ತೊಡಗಲಿ. ಹ್ಯಾಪಿ 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 ನ್ಯೂ ಇಯರ್. ವರದಾನ: ಈಶ್ವರಿಯ ಭಾಗ್ಯದಲ್ಲಿ ಪ್ರಕಾಶತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸ್ವರೂಪ ಭವ. ಪ್ರಪಂಚದಲ್ಲಿ ಭಾಗ್ಯದ ಸಂಕೇತವಾಗಿ ರಾಜ್ಯ ಭಾಗ್ಯವಿರುತ್ತದೆ ಹಾಗೂ ರಾಜ್ಯ ಭಾಗ್ಯದ ಸಂಕೇತವು ಕಿರೀಟವಾಗಿರುತ್ತದೆ. ಇದೇ ರೀತಿ ಈಶ್ವರಿಯ ಭಾಗ್ಯದ ಸಂಕೇತವು ಪ್ರಕಾಶತೆಯ ಕಿರೀಟವಾಗಿದೆ ಮತ್ತು ಈ ಕಿರೀಟದ ಪ್ರಾಪ್ತಿಗೆ ಆಧಾರವಾಗಿದೆ ಪವಿತ್ರತೆ. ಸಂಪೂರ್ಣ ಪವಿತ್ರ ಆತ್ಮರು ಪ್ರಕಾಶತೆಯ ಕಿರೀಟಧಾರಿ ಆಗುವುದರ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದಲೂ ಸಂಪನ್ನರಾಗಿ ಇರುತ್ತಾರೆ. ಒಂದು ವೇಳೆ ಯಾವುದೇ ಪ್ರಾಪ್ತಿಯ ಕೊರತೆ ಇದೆ ಎಂದರೆ ಪ್ರಕಾಶತೆಯ ಕಿರೀಟವು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಸ್ಲೋಗನ್: ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವವರೇ ಮನ್ಸ ಮಹಾದಾನಿ ಆಗಿದ್ದಾರೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗೀಗ ಒಳ್ಳೆಯದು ಒಳ್ಳೆಯದು ಎಂದು ಹೇಳುತ್ತಾರೆ, ಆದರೆ ಒಳ್ಳೆಯವರಾಗಬೇಕೆನ್ನುವ ಪ್ರೇರಣೆ ಸಿಗುತ್ತಿಲ್ಲ. ಅದಕ್ಕೆ ಒಂದೇ ಸಾಧನವಿದೆ: ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪರಾಗಿ ಒಬ್ಬೊಬ್ಬರೂ ಚೈತನ್ಯ ಲೈಟ್ ಹೌಸ್ ಆಗಿರಿ. ಸೇವಾದಾರಿಯಾಗಿದ್ದೀರಿ, ಸ್ನೇಹಿಯಾಗಿದ್ದೀರಿ, ಒಂದೇ ಬಲ, ಒಂದೇ ಭರವಸೆಯವರಾಗಿದ್ದೀರಿ. ಇದೆಲ್ಲವೂ ಸರಿ ಇದೆ. ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಮೇಲೆ ಬಂದರೆ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ಸಮಾನ ಸುತ್ತುವರು. ಒಳ್ಳೆಯದು. ಓಂ ಶಾಂತಿ.